ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಯಾವುದೇ ರೀತಿ ಒಂದು ಕ್ರಿಕೆಟ್ ವಿಡಿಯೋ ಅಲ್ಲ. ನಿಮಗೆ ಈಗಾಗಲೇ ವಿಡಿಯೋದ ಟೈಟಲ್ ಮತ್ತೆ ತಮ್ನೆಲ್ ನೋಡಿ ಗೊತ್ತಾಗಿದೆ. ಟಾಕ್ಸಿಕ್ ಟೀಸರ್ನ ರಿವ್ಯೂ ಮಾಡೋಣ ಬನ್ನಿ. ನಾನು ಕೂಡ ನೋಡಿಲ್ಲ, ಒಂದ್ಸಲಿ ನೋಡಿ ಆಮೇಲೆ ರಿವ್ಯೂ ಮಾಡ್ತೀವಿ ಅಂದರೆ ಅಷ್ಟು ಮಜಾ ಬರೋದಿಲ್ಲ. ನಿಮ್ಮ ಜೊತೆನೇ ನೋಡ್ತಾ ರಿವ್ಯೂ ಮಾಡ್ತಾ ಹೋದ್ವಿ ಅಂದರೆ ಸಖತ್ತು ಮಜಾ ಕೂಡ ಇರುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ರಿವ್ಯೂ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಹೊಡಿ ಲೈಕ್ ಅನ್ನ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಬಿಡಿ. ಸೊ ಆ್ಯಕ್ಚುಲಿ ಇವತ್ತು 9:35ಕ್ಕೆ ಟೀಸರ್ ಲಾಂಚ್ ಕೊಡಾಗಿದೆ. ಬನ್ನಿ ನೋಡ್ತಾ ಹೋಗೋಣ ಹೆಂಗೆ ಮಾಡಿದ್ದಾರೆ ಅಂತ. ಯಾವುದೋ ಜಂಗಲ್ ಒಂದು ಸೆಟ್ ಕಾಣ್ತಾ ಇದೆ. ಈ ಸಲ ಯುದ್ಧನೇ ಬೇರೆ. AVN ಪ್ರೊಡಕ್ಷನ್, ಸೊ ಅವ್ರ ಪ್ರೊಡಕ್ಷನ್ ಅಂಡರಲ್ಲೇ ಇದು ಮೂವಿ ಆಗ್ತಾ ಇರೋದು. ಯಾವುದೋ ರಾಯಲ್ ಸರ್ಕಸ್ ಅಂತ ಅದು ಯಾವುದೋ ಕಾಣ್ತಾ ಇದೆ. ಸೊ ಈ ಸೆಟ್ಟಲ್ಲಿ ಇದೊಂದು ಕೆಲವೊಂದು ಕ್ಲಿಪ್ಸ್ಗಳು ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೀಕ್ ಆಗಿತ್ತು, ತುಂಬ ಜನ ನೋಡಿದ್ರಿ ಅನ್ಸುತ್ತೆ. ಅದಾದ್ಮೇಲೆ ಮೂವಿ ಟೀಮ್ ಕಡೆಯಿಂದ ಇದನ್ನ ತೆಗ್ಸಾಕಿದ್ರು. ಆ ಸೆಟ್ಟಲ್ಲಿ ಕಾಣ್ತಿದೆ ನೋಡಿ. ಅವ್ರಗಳ ಕುತಂತ್ರನೇ ಬೇರೆ. ಇಲ್ಲಿ ಇನ್ನೊಂದು ಸೀನ್ ಕೂಡ ಹಾಕ್ಬಿಟ್ಟಿದ್ದಾರೆ ಅದು. ಸೊ ಫಸ್ಟು ಯಾವುದದು ಇದು ಬಿಟ್ಟಿದ್ರಲ್ಲ, ಟೀಸರ ಏನೋ ಇನ್ನೊಂದು ಬಿಟ್ಟಿದ್ರಲ್ಲ ಸ್ಟಾರ್ಟಿಂಗು, ಸ್ವಲ್ಪ ಫ್ಯಾನ್ಸ್ ಖುಷಿಯಾಗಿಬಿಡಲಿ ಅಂತ. ಆ ಥರದ್ದೊಂದು ಸೀನ್ ಮತ್ತೆ ಇಲ್ಲಿ ಕಾಣ್ತಿದೆ. ಅಂದರೆ ಹೇಟರ್ಸ್ ಸ್ವಲ್ಪ ಉರ್ಸಕ್ಕೆ ಯಾವಾಗ ಸ್ವಲ್ಪ ಏನೋ ಮಾತಾಡ್ಬಿಟ್ಟಿದ್ರಲ್ಲ, ಆ ಥರ ಸೀನ್ ಇದೆ, ಈ ಥರ ಸೀನ್ ಇದೆ ಅಂತ. ಸೊ ಮತ್ತೆ ಇನ್ನೊಂದು ಲೈಟ್ 1 ಸೆಕೆಂಡ್ ಜಸ್ಟ್ ಹಂಗೆ ಪಾಸ್ ಆಗುತ್ತೆ ನೋಡಿ. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್, ಇಸ್ಪಾಸ್ ಅವ್ರದ್ದು ಹೊಸ ಕ್ರಿಯೇಷನ್ ಇದೆ. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಸೀನ್ಸ್ಗಳು, ಒಂದೊಂದು ಸೀನ್ಸ್ಗಳು ಕೂಡ ಒಂಥರ ಡೈಮಂಡ್ ಖರ್ಚು ಮಾಡಿ ಮಾಡ್ದಂಗಾಗಿದೆ ಮಾತ್ರ. ಆ ಥರ ಸೀನ್ಸ್ಗಳಿರುವಂಥದ್ದು. ಬಿಟ್ಬಿಡು. ಆನೆಗಳು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತದೆ ಇಲ್ಲಿ. ಜೀವಪ್ರಾಯ. It's over. ನೋಡಿ ಒಂದೊಂದು ಸೀನ್ ನೋಡ್ತಿದ್ರೆ ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಫೀಲ್ ಆಗ್ತದೆ. ಆ ಥರ ಸೀನ್ಸ್ಗಳಿರುವಂಥದ್ದು ಒಂದೊಂಥದ್ದು. ಇಲ್ಲಿ ಮತ್ತೆ ನೋಡ್ರಿ ಆ ಕದರ್ ನೋಡ್ರಿ, ಬರೀ ಯಾವ ಥರ ಇದೆ ಅಂತ. ಹೊಸ ಲುಕ್ ಮಾತ್ರ KGF ಅಲ್ಲಿ ಏನು ಅದಕ್ಕಿಂತ ಡಬಲ್ ಲುಕ್ಕು. ಆಲ್ರೆಡಿ ರೀಸೆಂಟಾಗಿ ಒಂದು ವಿಡಿಯೋ ಬಿಟ್ಟಿದ್ರಲ್ಲ, ಅದು ನೋಡ್ಬಿಟ್ಟೆ ಸುಮಾರು ಜನ ಆಲ್ರೆಡಿ ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ನು ಕಂಪ್ಲೀಟಾಗಿ ರಿವೀಲ್ ಆಗಿಬಿಡ್ತು ಅಂದ್ರೆ ಕೇಳಬೇಕಾ. ಬಾಬಾ ಗೀತಾ ಮೋಹನ್ ದಾಸ್, ಹೊಸ ಲುಕ್ಕು ನೋಡ್ರ ಹೆಂಗಿದೆ ಲುಕ್ಕು. ಹಾಲಿವುಡ್ ಲೆವೆಲ್ಗೆ ಇವರು. ಹಾಲಿವುಡ್ ಅಲ್ಲ ಇದು, ಯಶ್ವುಡ್ ಅಂತ ಒಂದು ಹೊಸ ಹೆಸರೇ ಕೊಡ್ಬೋದೇನಪ್ಪ ನಾವು. ಆ ಥರ ಫಿಲಮ್ ಇದು ಬರ್ತಿರುವಂಥದ್ದು. ಐ ಥಿಂಕ್ ಇಡೀ ವರ್ಲ್ಡಲ್ಲಿ ಯಾವ ಒಂದು ಮೂವೀಸ್ಗಳಿದ್ರು ಎಲ್ಲ ಮೋಸ್ಟ್ಲಿ ರೆಕಾರ್ಡ್ ಬ್ರೇಕ್ ಆಗ್ಬೋದು. ಯಾರು ಹೇಳಿ ಮಾಡಿರೋದು? ಯಶ್ ಬಾಸ್ ಒಂದು ಮೂವಿ ಮಾಡಿದ್ರೆ ಅಂದರೆ ಇಷ್ಟು ವರ್ಷ ಟೈಮನ್ನು ಸ್ಪೆಂಡ್ ಮಾಡಿ ಮೂವಿ ಮಾಡಿದ್ರೆ ಅಂದರೆ ಥಿಂಕ್ ಮಾಡಿ ಅಲ್ಲೇ ಯಾವ ಲೆವೆಲ್ಗೆ ಇರ್ಬೋದು ಏನೋ ಅಂತ. ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅದು. ಇದ್ರಲ್ಲಿ ನಂಗೆ ಇನ್ನೊಂದೇನು ಇಷ್ಟ ಆಗಿದ್ದು ಗುರು, ಈ ಲೆವೆಲ್ಗೆ ಫಿಲಮ್ ತೆಗೆದ್ರು ಕೂಡ ನೋಡ್ಬೋದು ಕನ್ನಡನ ಸ್ಟಾರ್ಟಿಂಗಲ್ಲೇ ಹಾಕಿದ್ದಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕನ್ನಡ ಲಾಸ್ಟಿಗೆ ಹಾಕೋದು, ಮಿಡಲ್ ಹಾಕೋದು, ಆ ಥರ ಮಾಡ್ತಾರೆ. ಬಟ್ ಕನ್ನಡ ಸ್ಟಾರ್ಟಿಂಗ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕನ್ನಡ ಸ್ಟಾರ್ಟಿಂಗ್ ಹಾಕಿದ್ದಾರೆ. ಅದು ನನಗೆ ಸಖತ್ ಇಂಪ್ರೆಸ್ ಮಾಡಿಬಿಡ್ತು. ಅಂದರೆ ತುಂಬ ಜನ ಹೇಳ್ಬೋದು ಕನ್ನಡ ಫಿಲ್ಮಲ್ಲಿರೋ ಹಾಗಾಗಿ ಹಾಕಿದ್ದಾರೆ ಅಂತ. ಆದರೂ ಕೂಡ ಕೆಲವರು ಹಿಂದಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು, ಏನಕ್ಕಂದರೆ ಆಡಿಯನ್ಸ್ ಸ್ವಲ್ಪ ಆ ಕಡೆ ಜಾಸ್ತಿ ಇರೋದ್ರಿಂದ. ಬಟ್ ನಮ್ಮ ಯಶ್ ಬಾಸು ಕನ್ನಡ ಅನ್ನೋದನ್ನ ಸ್ಟಾರ್ಟಿಂಗ್ ಹಾಕಿದ್ದಾರೆ. ಸೂಪರ್. ಇದು ಯಶ್ ಬಾಸ್ ಇದು ಎರಡೆರಡು ಡಬಲ್ ಆ್ಯಕ್ಟಿಂಗ್ ಇದೆಯಾ ಅಂತ ಮೋಸ್ಟ್ಲಿ ಇದರಲ್ಲಿ. ಆ ಕಡೆ ನೋಡಿರೋ ಒಂಥರ ಲುಕ್ಕು, ಈ ಕಡೆ ನೋಡಿರೋ ಒಂದು ಲುಕ್ಕು ನೋಡಿ, ಕಂಪ್ಲೀಟ್ ಚೇಂಜ್ ಇದೆ ಲುಕ್ಕು. ಐ ಥಿಂಕ್ ಡಬಲ್ ಆ್ಯಕ್ಟಿಂಗ್ ಏನಾರು ಇರ್ಬೋದಾ, ಇಲ್ಲಾಂದರೆ ಸುಮಾರು ಜನ 3 ಜನ ಆ್ಯಕ್ಟಿಂಗು ಅಂದರೆ ಯಶ್ ಬಾಸೇ 3 ಥರ ಆ್ಯಕ್ಟಿಂಗ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದರೆ ಅದರಲ್ಲಿ ಒಂದು ರಿವೀಲ್ ಆಗಿತ್ತು, ಇದರಲ್ಲಿ ಇನ್ನೊಂದು ಥರ ರಿವೀಲ್ ಕೂಡ ಆಗ್ತದೆ. ಅಂದರೆ ಇದರಲ್ಲಿ ಫುಲ್ಲು ಹೇರ್ ಸ್ಟೈಲ್ ಕೂಡ ಚೇಂಜು, ಬಿಯರ್ಡ್ ಲುಕ್ ಕೂಡ ಚೇಂಜು. ನೋಡಿ ಅಬ್ಸರ್ವ್ ಮಾಡಿ. ಲಾಸ್ಟಿಗೆ ಒಂಚೂರು ಹಿಂಟನ್ನು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇದರಲ್ಲಿ ಡಬಲ್ ಆ್ಯಕ್ಟಿಂಗ್ ಇದೆ ಅನ್ನೋ ಥರ ಹಿಂಟನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಡಬಲ್ ಆ್ಯಕ್ಟಿಂಗ ಸಿಂಗಲ ಅಂತ ನಮಗೆ 19ನೇ ತಾರೀಕು ನೆಕ್ಸ್ಟ್ ಮಂತ್ ಗೊತ್ತಾಗುತ್ತೆ ಏನು ಅಂತ. 19/3/26ಕ್ಕೆ ಮೂವಿ ರಿಲೀಸ್ ಕೂಡ ಆಗ್ತದೆ. ಸೊ ಅವತ್ತು ಹೇಟರ್ಸ್ಗಳು ಊರು ಬಿಟ್ಬಿಡೋದು ಒಳ್ಳೇದೇ ಅನಿಸುತ್ತೆ ನನ್ನ ಪ್ರಕಾರ. ಈಗಾಗಲೇ ಜಸ್ಟ್ ಪ್ರೀವಿಯಸ್ ಒಂದು ವಿಡಿಯೋ ಬಿಟ್ಟಿದ್ದಕ್ಕೆ ಫುಲ್ಲು ದೊಡ್ಡ ರಾಜ ಅಂತಲೇ ಕೂಡ ಮಾಡಿಬಿಟ್ಟಿದ್ರು. ಹಂಗಿದೆ ಹಿಂಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಆ ಥರ ಈ ಥರ ಅಂತ. ಗುರು ಈ ಥರ ಫಿಲಮ್ ಬರ್ತಿರೋದು ಕನ್ನಡ ಇಂಡಸ್ಟ್ರಿಲ್ ಆಗಿರ್ಬೋದು, ಬೇರೆ ಇಂಡಸ್ಟ್ರಿಲ್ ಆಗಿರ್ಬೋದು, ಇದೇ ಮೊದಲೇನಲ್ಲ.
ಎಂತೆಂತ ಇದಕ್ಕಿಂತ ಡಬಲ್ ಫಿಲಮ್ಗಳು ಅಂದರೆ ಕನ್ನಡದಲ್ಲೇ ತಗೊಂಡ್ವಿ ಅಂದರೆ ಇದಕ್ಕಿಂತ ಡಬಲ್ ಫಿಲಮ್ಗಳು ಅಂದರೆ ಇದಕ್ಕಿಂತ ಡಬಲ್ ಇರುವ ಸೀನ್ಸ್ಗಳು ಇದೆ. ನೀವು ನೋಡಿದ್ರ ಅನ್ಸುತ್ತೆ, ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಈಗ ಅದೇ ಹೇಳಿದ್ದು, ಒಬ್ರು ಬೆಳಿತಿದ್ದಾರೆ ಅಂದ್ರೆ ಇನ್ನೊಬ್ರು ನಿಂತ್ಕೊಂಡು ತುಣಿಯಕ್ಕೆ ರೆಡಿ ಕೂಡ ಇರ್ತಾರೆ. ಸೊ ಇಲ್ಲಿ ಕೂಡ ಹಂಗೆ ಆಗಿರುವಂಥದ್ದು. ಈಗ ತುಳಿಯೋದು ಏನಿಲ್ಲ ಗುರು, ಆಲ್ರೆಡಿ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಮೌಂಟ್ ಎವರೆಸ್ಟ್ ಹತ್ಬಿಟ್ಟು. ಸೊ ಇನ್ನೆಲ್ಲಿ ತುಣಿಯೋದು ಗಿಣಿಯೋದಲ್ವಾ. ಸೊ ಇದಂತ ಒಂಥರ ಸೈಕ್ ಆಗಿ ಮಾಡಿದರೆ ಒಂದು ಟೀಸರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಮಾತ್ರ ಹೇಗೆ ಅನ್ನಿಸ್ತು ನಿಮಗೆ? ನಂಗಂತೂ ಈ ಟೀಸರ್ನ ಅದ್ರಿಗಿಂತ ಇದರಲ್ಲಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಒಂದೊಂದು ಸೀನ್ಸ್ಗಳು ಕೂಡ ಹಾಲಿವುಡ್ ರೇಂಜ್ಗಿಂತ ಸಖತ್ತಾಗಿದೆ. ಸೊ ನಾನು ನೋಡಬೇಕು ಇದೇ ಎಕ್ಸ್ಪೆಕ್ಟೇಷನ್ ಮೂವಿಯಲ್ಲಿ ಕೂಡ ಇನ್ನೂ ಡಬಲ್ ಆಗುತ್ತಾ ಏನಾಗುತ್ತೆ ಅಂತ 19ನೇ ತಾರೀಕು ನೆಕ್ಸ್ಟ್ ಮಂತ್ ವೇಟ್ ಮಾಡೋಣ ಏನೇನಾಗುತ್ತೆ ಅಂತ. ಈ ಟೀಸರ್ ನೋಡ್ಬಿಟ್ಟು ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಮತ್ತೆ ಕ್ರಿಕೆಟ್ ಕಂಟೆಂಟ್ಗಳಿಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.